ಕರಗ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮತ್ತೆ ಬಂದಿದೆ ಸೌಹಾರ್ದದ ಹಬ್ಬ, ಅದುವೇ ಐತಿಹಾಸಿಕ ಕರಗ ವೈಭವ. ರಾಜಧಾನಿ ಬೆಂಗಳೂರಿನಲ್ಲಿ ಸಾಂಸ್ಕೃತಿಕ ಐತಿಹಾಸಿಕ ಹೆಗ್ಗುರುತು ಅಂತಂದ್ರೆ ಅದು ಒನ್ ಅಂಡ್ ಓನ್ಲಿ ಬೆಂಗಳೂರು ಕರಗ. ಈ ಬೆಂಗಳೂರು ಕರಗಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ವಹಿನಿ ಕುಲ ಕ್ಷತ್ರಿಯರ ಹೆಮ್ಮೆಯೂ ಹೌದು. ವಹಿನಿ ಕುಲ ಕ್ಷತ್ರಿಯ ಸಮುದಾಯದವರು ತಲೆತಲಾಂತರಗಳಿಂದ ನಡೆಸಿಕೊಂಡು ಬರುವ ಇತಿಹಾಸ ಪ್ರಸಿದ್ಧ ಹಾಗೂ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಕಳೆದ ತಿಂಗಳು 24ರಿಂದ ಆರಂಭಗೊಂಡಿದೆ. ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಸಂಭ್ರಮಿಸುವಂತಹ ಬೆಂಗಳೂರು ಕರಗ ಇದು. ಬೆಂಗಳೂರು ಕರಗ ಶಕ್ತ್ಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಲ್ಲಿಗೆಯ ಕಂಪಿನಲ್ಲಿ ವೀರಕುಮಾರರ ಅಬ್ಬರದ ನಡುವೆ ಕರಗ ಸಾಗೋದನ್ನ ನೋಡೋದೇ ನಿಜಕ್ಕೂ ಕಣ್ಣಿಗೆ ಹಬ್ಬ. ನಗರೀಕರಣ ಆಧುನಿಕತೆಯ ಅಲೆಯ ನಡುವೆ ಬೆಂಗಳೂರು ಬದಲಾಗಿದೆ ನಿಜ, ಆದರೆ ಕರಗ ಉತ್ಸವದ ವೈಭವ ಏನಿದೆ, ಜನಪ್ರಿಯತೆ ಏನಿದೆ, ಅದು ಇವತ್ತಿಗೂ ಕೂಡ ಕಡಿಮೆಯಾಗಿಲ್ಲ. ಅದುವೇ ವಿಶೇಷ. ಪ್ರತಿ ವರ್ಷ ಲಕ್ಷಾಂತರ ಜನ ಈ ಬೆಂಗಳೂರು ಕರಗಕ್ಕಾಗಿ ಕಾಯ್ತಾ ಇರ್ತಾರೆ. ಆ ಕ್ಷಣಕ್ಕಾಗಿ ಸಾಕ್ಷಿ ಆಗೋದಿಕ್ಕೆ ಪರಿತಪಿಸ್ತಾ ಇರ್ತಾರೆ. ಅಂತಹ ಅದ್ಭುತವಾದ ಕ್ಷಣ ಇದು. ಆ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ನಡೀತಾ ಇರುವ ಇತಿಹಾಸ ಪ್ರಸಿದ್ಧ ಕರಗ ಶಕ್ತ್ಯೋತ್ಸವ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಕ್ಷಣಗಣನೆ ನಾವು ನೋಡ್ತಾ ಇದ್ದೀವಿ ಬೆಂಗಳೂರು ಕರಗದ ಹಲವು ದೃಶ್ಯ ವೈಭವವನ್ನು. ಧರ್ಮರಾಯಸ್ವಾಮಿ ಮಹಾರಥೋತ್ಸವ ನಡೆಯುತ್ತೆ. ಶಕ್ತಿ ದೇವತೆ ದ್ರೌಪದಿಯ ಆರಾಧನೆ. ಈ ಆರಾಧನೆಗೆ 1000 ವರ್ಷಗಳ ಇತಿಹಾಸ ಇದೆ. ಅದನ್ನು ತಿಳಿದುಕೊಳ್ಳೋದೇ ಮತ್ತೊಂದು ವಿಶೇಷ. ಆದಿಶಕ್ತಿ ದ್ರೌಪದಿಯನ್ನ ಪೂಜಿಸುವಂತಹ ಆರಾಧಿಸುವಂತಹ ಸುಸಂದರ್ಭ. ಬೆಂಗಳೂರಿನಲ್ಲಿ ಚೈತ್ರ ಪೌರ್ಣಮಿಯಂದು ದ್ರೌಪದಿ ದೇವಿಯ ಕರಗ ನಡೀತಾ ಇರೋದು. ಇದಕ್ಕಾಗಿ, ಈ ದಿನಕ್ಕಾಗಿ, ಈ ಕ್ಷಣಕ್ಕಾಗಿ 2 ತಿಂಗಳ ಕಾಲ ಸಿದ್ಧತೆಗಳು ನಡೆದಿರುತ್ತೆ. ರಾಜ್ಯದ ನಾನಾ ಭಾಗಗಳಲ್ಲಿ ನೆಲೆಸಿರುವ ವಹಿನಿ ಕುಲ ಕ್ಷತ್ರಿಯ ಸಮುದಾಯದವರು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ, ಮಡಿಯಲ್ಲಿರ್ತಾರೆ. ನಾಡಿನಲ್ಲಿ ಸೌಹಾರ್ದಯುತವಾದ ಹಬ್ಬ ಅಂತಂದ್ರೆ ಅದು ಕರಗ ಅಂತ ತಜ್ಞರು ಹೇಳ್ತಾರೆ. ರಾತ್ರಿ 12:30ಕ್ಕೆ ಕರಗದ ರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಕ್ಷಣಗಣನೆ ಆರಂಭ ಆಗಿದೆ. ನಾವು ಈ ಬಾರಿ ಗಮನಿಸಬಹುದು, ಮೈಸೂರು ದಸರಾ ಲೈಟಿಂಗ್ಸ್ ಮಾದರಿಯಲ್ಲಿಯೇ ಬೆಂಗಳೂರು ಕರಗ ಕೂಡ ನಡೀತಾ ಇರೋದು. ಈ ಕರಗ ಶಕ್ತ್ಯೋತ್ಸವ ನೋಡೋದಿಕ್ಕೆ ಎಲ್ಲರಲ್ಲೂ ಕೌತುಕ ಮನೆ ಮಾಡಿದೆ. ಈ ಬೆಂಗಳೂರು ಕರಗ ಅದರ ಇತಿಹಾಸನೇ ಬಹಳ ರೋಚಕ. ಆ ಇತಿಹಾಸ ಏನು, ಯಾಕಾಗಿ ಬೆಂಗಳೂರು ಕರಗ ತಲೆತಲಾಂತರಗಳಿಂದ ಮಾಡಿಕೊಂಡು ಬರಲಾಗ್ತಾ ಇದೆ, ಆಚರಿಸಲಾಗ್ತಾ ಇದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದಲೇ ಮೆರವಣಿಗೆ ಯಾಕೆ ಹೊರಡುತ್ತೆ? ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೇಗೆ ಸಾಗುತ್ತೆ? ಇದರ ಹಿನ್ನೆಲೆ ಏನು, ಇತಿಹಾಸ ಏನು? ಅದೆಲ್ಲದರ ಬಗ್ಗೆಯೂ ಕೂಡ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈ ಬೆಂಗಳೂರು ಕರಗವನ್ನ ನೋಡೋದಿಕ್ಕೆ ಅಂತಲೇ, ಈ ಕ್ಷಣಕ್ಕೆ ಸಾಕ್ಷಿ ಆಗೋದಿಕ್ಕೆ ಅಂತಲೇ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಬರ್ತಾರೆ. ಕೇವಲ ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದಲೂ ಕೂಡ
ಬೆಂಗಳೂರು ಕರಗವನ್ನು ಕಣ್ತುಂಬಿಸಿಕೊಳ್ಳೋದಿಕ್ಕೆ ಭಕ್ತರು ಬರ್ತಾರೆ. ಯಾರ್ಯಾರಿಗೆ ಈ ಕರಗ ನಡೆಯುವ ಸ್ಥಳಕ್ಕೆ ಹೋಗಿ ನೋಡೋದಕ್ಕೆ ಸಾಧ್ಯ ಇಲ್ವೋ, ಅಸಾಧ್ಯವೋ, ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಖಾಂತರವಾಗಿ ಎಲ್ಲ ವಿಧಿವಿಧಾನಗಳನ್ನು, ಸಂಪ್ರದಾಯವನ್ನು ಕಣ್ತುಂಬಿಸಿಕೊಳ್ಬಹುದು, ಅದಕ್ಕೆ ಸಾಕ್ಷಿಯಾಗಬಹುದು. ಐತಿಹಾಸಿಕ ಬೆಂಗಳೂರು ಕರಗದ ಪ್ರತಿ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಲೈವ್ ಅಪ್ಡೇಟ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮನೆಯಲ್ಲಿಯೇ ಕುಳಿತು ತಿಳಿದುಕೊಳ್ಳಬಹುದಾದ, ನೋಡಬಹುದಾದ ಸುವರ್ಣಾವಕಾಶವನ್ನ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ಕೊಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.